ಫುಲ್ ಇಷ್ಟ ಆಯ್ತು. ಏನ್ ಅಂತೇನಿಲ್ಲ, ನೋಡುವಂತ ಮೂವಿನೇ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂತ. ಏನ್ ಕೆಡ್ದಾಗಿಲ್ಲ, ಏನಿಲ್ಲ, ಎಲ್ಲ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಗುಡ್ ಸೋಷಿಯಲ್ ಮೆಸೇಜ್ ಇಸ್ ದೇರ್. ಗುಡ್ ಮೂವಿ, ಚೆನ್ನಾಗಿ ಮಾಡಿದ್ರು. ಒಂಥರ ಮಕ್ಕಳಿಗೆ ಸಣ್ಣ ಹುಡುಗರಾಗಿದ್ದಾಗ ಯಾವ ಥರ ಮೈಂಡಲ್ಲಿ ಸೆಟ್ ಆಗುತ್ತಲ್ವಾ, ಅದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದು ಕೂಡ ತೋರಿಸಿದ್ದಾರೆ. ಗುಡ್ ಮೆಸೇಜ್ ಇಸ್ ದೇರ್. ಇಲ್ಲ, ಅವರು ಪೊಲೀಸ್ ಆಗಿರ್ತಾರಂತ. ಇಟ್ ವಾಸ್ ವೆರಿ ಗುಡ್ ಆಕ್ಚುಲಿ. ಅಂಡ್ ಆಫ್ಟರ್ ಮೆನಿ ಡೇಸ್ ಒಂದು ಹಾರರ್ ಥ್ರಿಲ್ಲರ್ ಮೂವಿ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆಕ್ಚುಲಿ ಇದು ಸೈಕೋ ಥ್ರಿಲ್ಲರ್ ಸಖತ್ತಾಗಿ ತೋರಿಸಿದ್ದಾರೆ ಸರ್. ನೈಸ್ ಲೊಕೇಶನ್ ವೈಸ್ ಹೋದ್ರೆ ಲೈಕ್ ಯಾವ ತರ ಹೇಳೋದಂದ್ರೆ ಲೊಕೇಶನ್ಸ್ ಜಾಸ್ತಿ ಲವ್ ಮಾಡ್ತಾರೆ ಸರ್ ಆಕ್ಚುಲಿ ಫಿಲಮ್ ಅಲ್ಲಿ. ಇನ್ನೊಂದು ಹಾರರ್ ಸೌಂಡ್ಸ್ BGMs ಎಲ್ಲ ಇದೆಯಲ್ಲ, ತುಂಬಾ ಅದು ಯೂಸ್ ಮಾಡ್ಕೊಬಹುದು ರೀಲ್ಸ್ ಎಲ್ಲ ನಾವು ಈಗ. ಸೊ ಈಗಿನ ಜನರೇಷನ್ಸ್ ನಾವು ಆಸ್ಪೈರಿಂಗ್ ಆಕ್ಟರ್ಸ್ಗಳು, ಸೊ ತುಂಬಾ ಯೂಸ್ ಆಗುತ್ತೆ. ನಾವು ಬಂದು ಟೆಂಟ್ ಸಿನಿಮಾ ಇಂದ ಆಕ್ಟರ್ಸ್ ಹುಡುಗರು ಅಲ್ಲಿರೋರು, ಸೊ ಇಲ್ಲಿ ಬಂದು ನೋಡಿದ್ದೀವಿ. ಸೊ ಎಲ್ಲರೂ ಹೇಳ್ತೀವಿ ಪ್ರೇಕ್ಷಕರಿಗೆ ಬಂದು ನೋಡಿ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಹೇಳ್ಕೊಂತೀನಿ ಬಂದು ನೋಡಿ, ಸಪೋರ್ಟ್ ಮಾಡಿ ಎಲ್ಲರಿಗೂ. ಸೊ ಫ್ಯಾಮಿಲಿ ಜೊತೆ ಮತ್ತೆ ಬರ್ತೀವಿ. ಸೊ ಇದೊಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ಪ್ಲೀಸ್ ಸಪೋರ್ಟ್. ಚೆನ್ನಾಗಿತ್ತು, ಇಷ್ಟ ಆಯ್ತು, ಬೆಸ್ಟ್ ಇತ್ತು, ಚೆನ್ನಾಗಿದೆ, ನೋಡ್ಬೋದು ಎಲ್ಲ ಚೆನ್ನಾಗಿ. ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ನಮ್ ಕುಮಟಾ, ಸಿರಿಸಿ, ಸಿದ್ದಾಪುರ ಆ ಕಡೆದೆಲ್ಲ ಜಗತ್ತನ್ನ ತೋರಿಸಿದ್ದಾರೆ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡುವಂತ ಒಂದು ಒಳ್ಳೆ ಕನ್ನಡ ಚಿತ್ರ. ಇದರ ಗೆಲುವಿರೋದೇ ಅದ್ರ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡುವಂತ ಪಿಕ್ಚರ್, ಸೈಕಾಲಜಿಕಲ್ ಥ್ರಿಲ್ಲರ್ ಅಂಡ್ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಎಲ್ಲರೂ ಬನ್ನಿ. ಚೆನ್ನಾಗಿತ್ತು, ಚೆಂದಾಗಿ ಬಂದಿದೆ. ಆ ಸೀನ್ ಎಲ್ಲ ಜಂಗಲಿಂದು, ಇದು ಫಾಲ್ಸ್ ಎಲ್ಲ ಚೆನ್ನಾಗಿ ಖುಷಿ ತಂದು ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮವರು ಜನ ಅದನ್ನ ಅರ್ಥ ಮಾಡ್ಕೊಂಡು ಐ ಥಿಂಕ್ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಆಗ್ಬೋದು. ಪೀಪಲ್ ಜನಕ್ಕೆ ಹೆಲ್ಪ್ ಆಗ್ಬೋದು ಅದರಿಂದ. ಹಾ, ಚೆನ್ನಾಗಿ ಇಷ್ಟ ಆಯ್ತು ಮೇಡಮ್. ಫುಲ್ ಚೆನ್ನಾಗಿದೆ, ಫುಲ್ ಎಂಗೇಜ್ಡ್ ಆಗಿದೆ. ಎಲ್ಲೂ ಬೋರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಮತ್ತೆ ತುಳುನಾಡು ಮತ್ತೆ ಆ ಕಡೆ ಸಾಗರ, ಮಲೆನಾಡ್ದೆಲ್ಲ ತುಂಬಾ ಇನ್ವಾಲ್ವ್ ಮಾಡಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿ, ಎಲ್ಲರೂ ಬಂದು ನೋಡ್ಬೇಕಾಗಿ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ತುಂಬಾ ಬೇಗ, ಇನ್ನು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ, ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು ನನಗೆ ಆಕ್ಚುಲಿ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡೋಂಥ ಮೂವಿ, ಬಂದು ಎಲ್ಲರೂ ನೋಡ್ಲಿ ಅಂತ ಆಶಿಸ್ತೇನೆ. ತುಂಬಾ ಚೆನ್ನಾಗಿ ಬಂದಿದೆ, ಹೊಸ ತರದಿದೆ ಮೂವಿ. ಪ್ಲೀಸ್ ಥಿಯೇಟರ್ಸ್ ಬಂದು ನೋಡಿ. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್, ಸಾಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅಂಡ್ ದಿ ಫೋಟೋಗ್ರಫಿ, ವಿಡಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ಲೊಕೇಶನ್ ಸೆಲೆಕ್ಷನ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿತ್ತು, ಫಸ್ಟ್ ಹಾಫ್ ಸಖತ್ತಾಗಿತ್ತು. ಎಲ್ಲ ಥಿಯೇಟರ್ಸ್ಗೆ ಬಂದು ನೋಡಿ. ಮೂವಿ ತುಂಬಾ ಚೆನ್ನಾಗಿತ್ತು, ಆಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಮೂವಿ ತುಂಬಾ ಚೆನ್ನಾಗಿದೆ, ನಿಮ್ಗೆಲ್ಲೂ ಬೋರ್ ಆಗಲ್ಲ. ಇವನ್ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಆಗಲ್ಲ. ಫುಲ್ ಎಲ್ಲ ಸಸ್ಪೆನ್ಸ್ ಆಗಿದೆ. ಸಸ್ಪೆನ್ಸ್ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವನ್ ನನಗೆ ಯಾಕೆ ತುಂಬಾ ಇಷ್ಟ ಆಯ್ತು ಅಂದ್ರೆ ನಮ್ಮೂರ್ ಕಡೆ ತುಂಬಾ ಶೂಟಿಂಗ್ ಆಗಿದೆ. ಸಾಗರ, ಸಿದ್ದಾಪುರ ತುಂಬಾ ಶೂಟಿಂಗ್ ಆಗಿದೆ. ಸೊ ಎಲ್ಲರೂ ಬಂದು ನೋಡಿ, ಸಪೋರ್ಟ್ ಮಾಡಿ, ಹೊಸಬ್ರಿ ಫಿಲಮ್ ಸಪೋರ್ಟ್ ಮಾಡಿ. ಬಾರಿಗೆ ನಿರ್ದೇಶಿಸಿ ಅಭಿನಯಿಸಿದ್ದಾರೆ. ಖುಷಿ ಆಗೋದು ಏನಂತಂದ್ರೆ, ಎಲ್ಲೂ ಕೂಡ ಯಾವ ವಿಭಾಗದಲ್ಲೂ ಕೂಡ ಇದು ಹೊಸಬರು ಮಾಡಿರುವಂತ ಪ್ರಯತ್ನ ಅಂತ ಅನ್ಸಲ್ಲ. ಅಷ್ಟು ವೆಲ್ ಕ್ರಾಫ್ಟೆಡ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಈಗ ಸಿನಿಮಾಟೋಗ್ರಫಿ ಆಗಿರ್ಲಿ, ಮ್ಯೂಸಿಕ್ ನ ಬಳಸ್ಕೊಂಡಿರೋ ರೀತಿ ಆಗಿರ್ಲಿ, ಮತ್ತೆ ನಾನು ಫಸ್ಟ್ ಅಲಂಕಾರದ ಬಗ್ಗೆ ಮಾತಾಡ್ಬಿಡ್ತೀನಿ. ಮ್ಯೂಸಿಕ್, ಸಿನಿಮಾಟೋಗ್ರಫಿ, ಆರ್ಟಿಸ್ಟ್ ಗಳನ್ನ ಬಳಸ್ಕೊಂಡಿರೋ ರೀತಿ, ಪ್ಲೇಸಸ್, ಲೊಕೇಶನ್ಸ್ ಎಲ್ಲವನ್ನು ಇಸ್ಥೆಟಿಕ್ ಸೆನ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಬಹಳ ಚೆನ್ನಾಗಿ ಮಾಡಿದ್ರು. ಇನ್ನು ಆತ್ಮದ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಕಂಟೆಂಟ್, ಕಥೆಯನ್ನ ಎಷ್ಟು ಚೆನ್ನಾಗಿ ಒಂದು ಸಾಂಸ್ಕೃತಿಕ ಲೋಕದಲ್ಲೇ ಜರ್ನಿ ಮಾಡುತ್ತೆ. ಇವನ್ ಇಫ್ ಇಟ್ ಇಸ್ ಹಾರರ್. ಇಷ್ಟೇ, ತುಂಬಾ ಒಂದು ಒಳ್ಳೆ ಕಥೆ ಇರುವಂತಹ, ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಕನ್ನಡ ಪ್ರತಿಭೆಗಳನ್ನೇ ಉಪಯೋಗಿಸ್ಕೊಂಡು, ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ, ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಎಲ್ಲರೂ ನಮ್ಮ ಕರ್ನಾಟಕದವರೇ. ಹಾಗಾಗಿ ನಮ್ಮ ಕನ್ನಡ ಜನತೆ ಪ್ಲೀಸ್ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನಮ್ಮ ವಿಕಲ್ಪ ಸಿನಿಮಾ ನೋಡಿ, ನಮ್ಗೆ ಬೆಂಬಲ ಕೊಡಿ, ಸಾಥ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ನಾನು ಅದೇ ಸ್ವಲ್ಪ ಅಡ್ಗೆ ಮನೆ ಬಿಟ್ಟು ಆಚೆ ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒಂಚೂರು ಹೊಸಲು ದಾಟ ಆಚೆ ಬಂದಿದ್ದೀನಿ ಇವಾಗ. ನೋಡೋಣ ಮುಂದೆ. ಥ್ಯಾಂಕ್ ಯು. ಪ್ಲೀಸ್ ದಯಮಾಡಿ
ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಕೊಟ್ರೆ ಇನ್ನು ಹೆಚ್ಚು ಹೆಚ್ಚು ಜನ ಬರ್ತಾರೆ. ಕತೆ ಅದು ಸರಿಯಾದ ಜಾಗಕ್ಕೆ ಸೇರ್ಲಿ ಅನ್ನೋದಷ್ಟೇ ನನ್ನ ರಿಕ್ವೆಸ್ಟ್. ಸರ್ ಹೇಳಿದ್ರು, ಬಟ್ ನಾನಿನ್ನೂ ಕಲಿತಾ ಇದ್ದೀನಿ. ಬಟ್ ರಿವ್ಯೂ ಚೆನ್ನಾಗಿದೆ. ಕೆಲವೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ಗಳನ್ನ, ಯುನೀಕ್ ಸೌಂಡ್ಗಳನ್ನ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಕ್ರಾಫ್ಟ್ ಮಾಡಿದ್ದೀವಿ. ಹಾಗಾಗಿ ಮತ್ತೆ ವಿಜುವಲ್ ಇಂಪ್ಯಾಕ್ಟ್ ಅನ್ನು ಕೂಡ ನಾವು ಯೂಸ್ ಮಾಡಿರೋ ಸಿನಿ ಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರುವಂತ ಕೆಲವೊಂದು ಸೌಂಡ್ ಸ್ಕೇಪಿಂಗ್ ಇರ್ಬೋದು, ಇದೆಲ್ಲ ಸಿನಿಮಾ ಥಿಯೇಟರ್ಗಳಿಗೋಸ್ಕರನೇ ಟ್ಯೂನ್ ಮಾಡಿದ್ವಿ. ಹಾಗಾಗಿ ನಿಮಗೆ ಸಿನಿಮಾ ಥಿಯೇಟರ್ ನೋಡಿದ್ರೆ ಆ ಅನುಭವ ಬೇರೆ ಇರುತ್ತೆ. ಈಗ ತಾನೇ ಜಯತೀರ್ಥ ಸರ್ ಹೇಳಿದ್ರು, ಆ ಸಣ್ಣ ಸಣ್ಣ ಸೌಂಡ್ಗಳ ಅನುಭವನ ದಯವಿಟ್ಟು ಥಿಯೇಟರ್ಗೆ ಬಂದು ಪಡ್ಕೊಳ್ಳಿ ಅಂತ ಕೇಳ್ಕೊತೀವಿ. ಆಗಿದೆ ಸುಮಾರು, ಅದು ಲೆಕ್ಕ ಹೋಗ್ಬಿಟ್ಟಿದೆ ಈಗ. ಒಂದು ಅರೌಂಡ್ 2 ಆಗಿದೆ ಅಂತ ಅನಿಸ್ತಾ ಇದೆ ಇವಾಗ. ಇನ್ನು ಹೋಗ್ತಿದೆ ಗೊತ್ತಿಲ್ಲ. ಹೌದು, ನಂಗೆ ಗೊತ್ತಾಗ್ತಿಲ್ಲ ಅದು ಏನ್ ಮಾಡ್ಬೇಕು ಅಂತ. ಬಟ್ ಅದೇ ಕಲಾವಿದನ್ಗೆ ಚಪ್ಪಾಳೆ. ಸ್ಕ್ರೀನಿಂಗ್ ಅದೇ 18 ಸ್ಕ್ರೀನ್ಸ್ ಅಲ್ಲಿ ಇದೆ ಇವಾಗ, ನಡೀತಾ ಇದೆ. ಇವತ್ತು ಶಿವಮೊಗ್ಗ ಆಲ್ಮೋಸ್ಟ್ ಹೌಸ್ಫುಲ್ ಆಯ್ತು, ಮೈಸೂರು ಹೌಸ್ಫುಲ್ ಆಯ್ತು. ಸೊ ಈ ತರ ಪ್ರೀತಿ ಸಿಗ್ತಾ ಇರೋದು ನಮ್ಗೊಂದು ಹೆದರಿಕೆ. ರಿಲೀಸ್ ಹೆಂಗ್ ಮಾಡ್ತೀರಾ ಹೊಸಬ್ರು ಅಂತೆಲ್ಲ ಇತ್ತು. ಒಂದು ಎಲ್ಲೋ ಕನ್ನಡಿಗರು ಕೈ ಹಿಡಿತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಆದ್ರೂ ಇನ್ನು ತುಂಬಾ ಬೇಕು ಸಪೋರ್ಟ್. ಯಾಕಂದ್ರೆ ನಮ್ಮ ಮುಖಗಳನ್ನೆಲ್ಲ ಯಾರು ಬಂದು ಥಿಯೇಟ್ರಿಗೆ ನೋಡ್ತಾರೆ ಅಂತಾನೆ ಮಾಡಿರೋದು ನಾವು ಸಿನಿಮಾ. ಹಾಗಾಗಿ ನಮ್ ಕ್ರಾಫ್ಟೇ ಧೈರ್ಯ. ಜನರು ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ, ನಿಮ್ಗೆ ಇಷ್ಟ ಇದ್ರೆ ಒಂದು 4 ಜನಕ್ಕೆ ಹೇಳಿ ಬಂದು ಥಿಯೇಟ್ರಲ್ಲೇ ನೋಡಂಗ್ ಮಾಡಿ ಪ್ಲೀಸ್.